Welcome back to physics class, current electricity class number 13. So today we are going to discuss about very important topic of this chapter, that is Kirchhoff laws. Kirchhoff's laws. Kirchhoff laws. So before Kirchhoff developed some laws, we are having so many problems to solve current and voltage in the complicated electric circuits. Like a simple circuit by using Ohm's law. Ohm's law ಏನು ಹೇಳುತ್ತೆ? Ohm's law ನಲ್ಲಿ by using Ohm's law V is equal to IR ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ವಿ. ಸೊ ಸಿಂಪಲ್ ಸರ್ಕ್ಯೂಟ್ ಆದ್ರೆ I ಕರೆಂಟ್ ಇರುತ್ತೆ, ವೋಲ್ಟೇಜ್ ಇರುತ್ತೆ ಅಥವಾ ರೆಸಿಸ್ಟೆನ್ಸ್ ಇರೋದು. We can find out current and voltage values. But in complicated circuits which has so many components, ಅಂದ್ರೆ like two batteries ಆಗಿರಬಹುದು. ಇಲ್ಲಿ ನಿಮ್ಗೆ ಓಮ್ಸ್ ಲಾ ನಲ್ಲಿ ಸಿಂಪಲ್ ಸರ್ಕ್ಯೂಟ್, ಒಂದು ಬ್ಯಾಟರಿ, ಅದನ್ನ ಕನೆಕ್ಷನ್ ಮಾಡಿಬಿಟ್ಟು ಕರೆಂಟ್ ಮತ್ತೆ ವೋಲ್ಟೇಜ್ ಫೈಂಡ್ ಔಟ್ ಮಾಡ್ತಾ ಇದ್ವಿ. ಬಟ್ ಈಗ ಏನು ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ಸ್ ಇದ್ದಾಗ ಕರೆಂಟ್ ಮತ್ತೆ ವೋಲ್ಟೇಜ್ ನ ಫೈಂಡ್ ಔಟ್ ಮಾಡೋದು ತುಂಬಾ ಕಷ್ಟ ಆಗೋದು. ಸೊ ದಟ್ಸ್ ವೈ Kirchhoff made two laws in 1842. In 1842, Gustav Robert Kirchhoff developed two laws to solve complicated circuits. Current to measure the current and voltage of complicated circuits ಅಲ್ಲಿ ಏನು ಕರೆಂಟ್ ಮತ್ತೆ ವೋಲ್ಟೇಜ್ ನ ಮೆಜರ್ ಮಾಡೋದಕ್ಕೆ ಎರಡು ಲಾಸ್ ನ ಏನ್ ಮಾಡ್ತಾನೆ, ಪ್ರೊವೈಡ್ ಮಾಡ್ತಾನೆ. Those laws we call it as Kirchhoff laws. ಇದು ನೋಡಿ, Kirchhoff law ಅಂದ್ರೆ ಏನು ಓಮ್ಸ್ ಲಾ ಏನ್ ಸಾಲ್ವ್ ಮಾಡ್ಲಿಲ್ಲ ಅದನ್ನ ಈ ಲಾ ನ ಅಪ್ಲೈ ಮಾಡಿ ನಾವು ಸಾಲ್ವ್ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆನಾ? ಸೊ then here there are two laws. First law we call it as Kirchhoff first law. Kirchhoff first law or Kirchhoff current law or Kirchhoff or junction rule ಅಂತಾನೆ ಹೇಳ್ತೀವಿ. junction rule. ಸೊ ಇವೆಲ್ಲವೂ ಒಂದೇ. Kirchhoff first law ಅಂತಾನೆ ಹೇಳ್ಬೋದು, Kirchhoff current law ಅಂತಾನೆ ಹೇಳ್ಬೋದು, ಅಥವಾ junction rule ಅಂತಾನೆ ಹೇಳ್ಬೋದು. ಸೊ Kirchhoff ಕರೆಂಟ್ ಲಾ, ಯಾಕೆ ಕರೆಂಟ್ ಲಾ ಅಂತ ಹೇಳ್ತಿದೀವಿ ಅಂತಂದ್ರೆ ಅಬೌಟ್ ಕರೆಂಟ್ ನ ಮೆಜರ್ ಮಾಡೋದು ಯಾವ ತರ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ, ಅದಕ್ಕೊಂದು ರೂಲ್ ಕೊಟ್ಟಿದ್ದಾನೆ. ಸೊ ದಟ್ಸ್ ವೈ ವಿ ಕಾಲ್ ಇಟ್ ಅಸ್ ಕರೆಂಟ್ ಲಾ ಅಂತ ಹೇಳ್ತೀವಿ. ಓಕೆನಾ? ನೌ ಸೊ Kirchhoff ಫಸ್ಟ್ ಲಾ ಆರ್ Kirchhoff ಕರೆಂಟ್ ಲಾ ಆರ್ ಜಂಕ್ಷನ್ ರೂಲ್ ಅಂತ ಹೇಳ್ತೀವಿ. ನೌ ಅಕಾರ್ಡಿಂಗ್ ಟು Kirchhoff, the algebraic sum of all the currents meeting at the junction is 0. Meeting at the junction is 0 or ಇದನ್ನ ಹಿಂಗೂ ಹೇಳ್ಬೋದು.
mathematical form alli sum of I summation I is equal to 0 or of sum of all the currents entering to the junction is equal to sum of all the currents leaving from the junction sum of all the currents entering to the junction is equal to sum of all the currents leaving from the junction. ನಿಮಗೆ ಒಂದು ಕ್ವಶನ್ ಅರೈಸ್ ಆಗ್ತಾ ಇದೆ, ಏನೋ ಜಂಕ್ಷನ್ ಅಂತ ಹೇಳ್ತಿದ್ದಾರೆ. ವಾಟ್ ಇಸ್ ಮೆಂಟ್ ಬೈ ಜಂಕ್ಷನ್? ಸೊ ಜಂಕ್ಷನ್ ಇಸ್ ನಥಿಂಗ್ ಬಟ್ the point where all the conductors, like all the wires are connected, ಅಥವಾ number of wires are connected is known as junction. Junction is nothing but point where number of wires are connected is known as junction. Okay now so ಈಗ ನೀವು ಕನ್ಸಿಡರ್ ಮಾಡ್ಕೊಳ್ತಾ ಇರೋದು ಕರೆಂಟ್ ರೂಲ್ ಆಗಿರೋದ್ರಿಂದ ಕರೆಂಟ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ವಿ. ಸೊ ಅಕಾರ್ಡಿಂಗ್ ಟು ಕಿರ್ಚಾಫ್ ಫಸ್ಟ್ ಲಾ ಏನಿರುತ್ತೆ, ಅಥವಾ ಕಿರ್ಚಾಫ್ ಕರೆಂಟ್ ಲಾ ಅಥವಾ ಜಂಕ್ಷನ್ ರೂಲ್, the algebraic sum of all the currents meeting at the junction is 0. ನೋಡಿ ಇಲ್ಲೊಂದು ಜಂಕ್ಷನ್ ನ ಕನ್ಸಿಡರ್ ಮಾಡ್ತೀನಿ. ದಿಸ್ ಇಸ್ ದ ಜಂಕ್ಷನ್. ಒಂದು ಪಾಯಿಂಟ್ ತಗೊಳ್ತಾ ಇದ್ದೀನಿ. ದ ಜಂಕ್ಷನ್ ಕ್ಯಾನ್ ಬಿ ನೇಮ್ಡ್ ಆಸ್ O. ಜಂಕ್ಷನ್ ಪಾಯಿಂಟ್ ನ O ಅಂತ ತಗೊಳ್ತಾ ಇದ್ದೀನಿ. ಹಿಯರ್ there are number of wires are connected. number of wires ಏನಾಗಿದೆ, ಇದಕ್ಕೆ ಕನೆಕ್ಟ್ ಇದೆ ಅಂತ ತಗೊಳ್ತಾ ಇದ್ದೀನಿ. ಓಕೆನಾ? ಸೊ algebraic sum of all the currents meeting at the junction. ಈಗ ನೋಡಿ, ಈ ವೈರ್ಸ್ ಕನೆಕ್ಟ್ ಆಗಿದೆ, ಈ ವೈರ್ಸ್ ಮೂಲಕ ಏನಾಗ್ತಾ ಇದೆ, ಕರೆಂಟ್ ಪಾಸ್ ಆಗ್ತಾ ಇದೆ ಅಂತ ತಗೊಳ್ತೀನಿ. ಈ ವೈರ್ ಮೂಲಕ ಈ ತರ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ, ಈ ವೈರ್ ಅಲ್ಲಿ ಈ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ, ಈ ವೈರ್ ಅಲ್ಲಿ ಈ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ, ಈ ವೈರ್ ಅಲ್ಲಿ ಈ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ, ಈ ವೈರ್ ಅಲ್ಲಿ ಈ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಓಕೆನಾ? ಸೊ ನಾವು ನೋಡಿ, ದ algebraic sum of all the currents meeting at the junction, ಎಲ್ಲಾ ಕರೆಂಟ್ಸ್ ಇದು ಓಕೆನಾ, ಜಂಕ್ಷನ್ ಈಸ್ 0. ಓಕೆನಾ? or sum of all the currents entering to the junction is equal to sum of all the currents leaving from the junction. ಇದನ್ನ ನೀವು ಇಲ್ಲಿ ಒಂದು ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡಬೇಕು. ಸೈನ್ ಕನ್ವೆನ್ಷನ್, ಇದಕ್ಕೆ ಸೈನ್ ಕನ್ವೆನ್ಷನ್ ಏನು ಅನ್ನೋದನ್ನ ತಗೊಳ್ಳೋದಾದ್ರೆ, ಇದನ್ನ ಸಾಲ್ವ್ ಮಾಡೋದಕ್ಕೆ ಸೈನ್ ಕನ್ವೆನ್ಷನ್. ಕರೆಂಟ್ ಇನ್ ದ ಜಂಕ್ಷನ್ ವಿ ನೀಡ್ ಸೈನ್ ಕನ್ವೆನ್ಷನ್. ಸೊ ಸೈನ್ ಕನ್ವೆನ್ಷನ್ ಏನ್ ಹೇಳುತ್ತೆ ಅಂದ್ರೆ, ಫಸ್ಟ್ ಸೈನ್ ಕನ್ವೆನ್ಷನ್ ಈ ತರ ಹೇಳ್ತಾ ಇದೆ, ದ ಕರೆಂಟ್ towards junction ಇದೆ ಅಂತಂದ್ರೆ can be considered positive. ಓಕೆನಾ? ದ ಕರೆಂಟ್ ಟುವರ್ಡ್ಸ್ ಜಂಕ್ಷನ್ ಇದೆ ಅಂತಂದ್ರೆ ಪಾಸಿಟಿವ್ ತಗೋಬೇಕು. ಸೆಕೆಂಡ್ ಒನ್, ದ ಕರೆಂಟ್ leaving from the junction can be taken as negative. Okay now, the current towards junction can be taken as positive
and the current leaving from the junction can be taken as negative. ಓಕೆನಾ? ಸೊ ಈಗ ಈ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡೋದಾದ್ರೆ ಏನ್ ಮಾಡ್ಬೇಕೀಗ ನೋಡಿ, ಫಸ್ಟ್ I1 ಟುವರ್ಡ್ಸ್ ಇದನೋ ಅವೇ ಇದನೋ ಅಥವಾ ಲಿವಿಂಗ್ ಇದನೋ ಟುವರ್ಡ್ಸ್ ಇದನೋ ನೋಡಿ. I1 ಟುವರ್ಡ್ಸ್ ದ ಜಂಕ್ಷನ್, ಸೊ ದಟ್ಸ್ ವೈ ಯು ಹ್ಯಾವ್ ಟು ಕನ್ಸಿಡರ್ ಪ್ಲಸ್ I1. ನೀವು ಬರೀದೇ ಇರಲಿ, ಫಸ್ಟ್ ನಾನು ಕನ್ಸಿಡರ್ ಮಾಡ್ತಾ ಫಸ್ಟ್ ಟೈಮ್ ಅಂತ ನಾನು ಬರೀತಾ ಇದ್ದೀನಿ. ನೆಕ್ಸ್ಟ್ I2 ಟುವರ್ಡ್ಸ್ ಅವೇನೋ ಟುವರ್ಡ್ಸ್ ಪ್ಲಸ್ I2. ಓಕೆನಾ? ನೆಕ್ಸ್ಟ್ I3 ಟುವರ್ಡ್ಸ್ ಪ್ಲಸ್ I3. ನೆಕ್ಸ್ಟ್ I4 ಏನಾಗಿದೆ ಈಗ, ಲಿವಿಂಗ್ ಫ್ರಮ್ ದ ಜಂಕ್ಷನ್ minus I4. Next I5 minus I5 is equal to 0. ಅದನ್ನ ಹೇಳ್ತಾ ಇರೋದು, ಯಾವುದೇ ಕರೆಂಟು ಈ ಪಾಯಿಂಟ್ ಅಲ್ಲಿ ಉಳಿಯೋದಿಲ್ಲ. ಬಂದಿರೋ ಕರೆಂಟು ಎಷ್ಟು ಬಂದಿರುತ್ತೋ ಅಷ್ಟು ಕರೆಂಟು ಹೊರಗಡೆ ಹೋಗುತ್ತೆ. ಓಕೆನಾ? ದೆನ್ ನೋಡಿ, ಇಲ್ಲಿ 3 ವೈರ್ ಇಂದ ಕರೆಂಟ್ ಬಂದಿದೆ, 2 ವೈರ್ ಅಲ್ಲಿ ಕರೆಂಟ್ ಹೋಗುತ್ತೆ, ಅಷ್ಟೇನೆ ಇರೋದು ಕಾನ್ಸೆಪ್ಟ್. ಇಲ್ಲಿ 3 ವೈರ್ ಮೂಲಕ ಕರೆಂಟ್ ಬಂದಿದೆ, ಬಟ್ ಇಲ್ಲಿ ಹೊರಗಡೆ ಹೋಗ್ತಾ ಇರೋದು 2 ವೈರ್ ಮೂಲಕ, ಅಷ್ಟೇ ಕರೆಂಟೇ ಹೊರಗಡೆ ಹೋಗುತ್ತೆ ಅಷ್ಟು. ಇಲ್ಲಿ ಏನ್ ಕರೆಂಟ್ ಬಂದಿದೆ ಕಂಪ್ಲೀಟ್ ಆಗಿ ಈ ಜಂಕ್ಷನ್ ಇಂದ ಅಷ್ಟೇ ಕರೆಂಟೇ ಹೊರಗಡೆ ಹೋಗುತ್ತೆ. ಅದು ಒಂದೇ ವೈರ್ ಮೂಲಕ ಆಗಿರ್ಬೋದು ಅಥವಾ ನಂಬರ್ ಆಫ್ ವೈರ್ ಮೂಲಕ ಆಗಿರ್ಬೋದು. ದೆನ್ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್, ಇದು ನಿಮ್ಗೂ ಬರೀಬಹುದಾ, I1 ಪ್ಲಸ್ I2 ಪ್ಲಸ್ I3 is equal to I4 ಪ್ಲಸ್ I5. ಏನಿದು ಮೀನಿಂಗ್? The algebraic sum of all the currents meeting at the junction is 0, correct? And sum of all the currents entering to the junction, these are all entering to the junction, is equal to sum of all the currents leaving from the junction. So these are all entering to the junction, and these are all leaving from the junction. ಅರ್ಥ ಆಗ್ತೀಯನ? ಫಸ್ಟ್ ಲಾ ಏನ್ ಹೇಳುತ್ತೆ, ಅಕಾರ್ಡಿಂಗ್ ಟು ಕಿರ್ಚಾಫ್ ಲಾ ಆರ್ ಕಿರ್ಚಾಫ್ ಕರೆಂಟ್ ಲಾ, ಇದನ್ನ KCL ಅಂತಾನು ಹೇಳ್ತೀವಿ, ಕಿರ್ಚಾಫ್ ಕರೆಂಟ್ ಲಾ, KCL ಅಂತಾನು ಹೇಳ್ತೀವಿ, ಕಿರ್ಚಾಫ್ ಕರೆಂಟ್ ಲಾ. So according to Kirchhoff current law, the algebraic sum of all the currents meeting at the junction is 0. Summation I is equal to 0. Enidu sum of all the currents entering to the junction is equal to sum of all the currents leaving from the junction. So ಒಂದನ್ನ ನೆನಪಿಟ್ಕೊಳ್ಳಿ, ಇಲ್ಲಿ ಇದನ್ನ ನೀವು ನೆನಪಿಟ್ಕೊಳ್ಳೇಬೇಕು. This whole law obeys conservation of charge. ಈ ಲಾ ಏನು ಒಬೇ ಮಾಡುತ್ತೆ? ಕನ್ಸರ್ವೇಷನ್ ಆಫ್ ಚಾರ್ಜ್. ನಾನು ಇಲ್ಲಿ ಬರೀತೀನಿ ನೋಡಿ, which obeys law of conservation of charge. Law of conservation of ಚಾರ್ಜ್. ನೆನ್ಪಿಟ್ಕೊಳ್ಳಿ, ಚಾರ್ಜ್ ಕಾನ್ಸೆಪ್ಟ್ ಇಷ್ಟೇ ನೋಡಿ. ಒಂದು ವೈರ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ತಗೊಳ್ತೀನಿ, ಕರೆಂಟ್ ಫ್ಲೋ ಆಗ್ತಾ ಇದೆ ವಿಚ್ ಮೀನ್ಸ್ ದಟ್ ಚಾರ್ಜಸ್ ಆರ್ ಫ್ಲೋಯಿಂಗ್. ಒಂದ್ ವೇಳೆ ನೀವು ಕರೆಂಟ್ ಅಥವಾ ಪವರ್ ನ ಆಫ್ ಮಾಡ್ತಾ ಇದ್ದೀರಾ, ಯಾವ್ದಾದ್ರು ಚಾರ್ಜ್ ಉಳಿದಿರುತ್ತೋ? ನೋ, ದೇರ್ ಇಸ್ ನೋ ಕರೆಂಟ್ ಪ್ರೆಸೆಂಟ್ ಇನ್ ದ ಸರ್ಕ್ಯೂಟ್ ಡ್ಯೂ ಟು ಬಿಕಾಸ್ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್. ಚಾರ್ಜಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಅಂದ್ರೆ ನೋಡಿ, ಈಗ ಇಲ್ಲಿ ಕರೆಂಟ್ I1 ಬಂದಿದೆ, ಓಕೆನಾ, I2 ಬಂದಿದೆ, I3 ಬಂದಿದೆ, ಇವೆಲ್ಲ ಕಂಬೈನ್ ಆಗಿ 5 ಆಂಪಿಯರ್ ಕರೆಂಟ್ ಇದೆ ಅಂತ ತಗೊಳ್ತೀವಿ. ಓಕೆನಾ? ಸೊ ಇಲ್ಲಿ ಲಿವಿಂಗ್ ಫ್ರಮ್ ದ ಜಂಕ್ಷನ್ ಎಷ್ಟಾಗಿರುತ್ತೆ? 5 ಆಂಪಿಯರ್ ಆಗಿರುತ್ತೆ. ಓಕೆನಾ? 6 ಆಂಪಿಯರ್ ಆಗಿರೋಲ್ಲ. 6 ಆಂಪಿಯರ್ ಆದ್ರೆ ಏನಾಗುತ್ತೆ? ಚಾರ್ಜಸ್ ಎಕ್ಸಸ್ ಪ್ರೊಡ್ಯೂಸ್ ಆಗ್ತಾ ಇದೆ. ನೋ, ಚಾರ್ಜಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಸೊ ದಟ್ಸ್ ವೈ ಏನಾಗಿರುತ್ತೆ?
ಎಂಟರಿಂಗ್ ಟು ದ ಜಂಕ್ಷನ್ ಇಸ್ ಈಕ್ವಲ್ ಟು ಲೀವಿಂಗ್ ಫ್ರಮ್ ದ ಜಂಕ್ಷನ್ ಆಗಿರುತ್ತೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಕಿರ್ಚಾಫ್ ಫಸ್ಟ್ ಲಾ ಆರ್ ಕೆಸಿಎಲ್ ರೂಲ್ ಅಥವಾ ಜಂಕ್ಷನ್ ರೂಲ್ ಅಂತ ಹೇಳ್ತೀವಿ. ಜಂಕ್ಷನ್ ಅಂದ್ರೆ ಗೊತ್ತಾಗಿದೆಯಲ್ಲ, ಪಾಯಿಂಟ್ ವೇರ್ ಆಲ್ ದ ಕರೆಂಟ್ಸ್ ಮೀಟ್, ಅಥವಾ ಪಾಯಿಂಟ್ ವೇರ್ ಆಲ್ ದ, ಅಥವಾ ನಂಬರ್ ಆಫ್, ಆಲ್ ಅಂತಾನೂ ಹೇಳಕ್ ಬರಲ್ಲ, ನಂಬರ್ ಆಫ್ ವೈರ್ಸ್ ಆರ್ ಕನೆಕ್ಟೆಡ್, ನಂಬರ್ ಆಫ್ ಕಂಡಕ್ಟರ್ಸ್ ಆರ್ connected. That point we call it as junction. Okay na? So this is about first law. ಗೊತ್ತಾಗಿದೆಯಲ್ಲ? So first law ಏನು, algebraic sum of all the currents meeting at the junction is 0. Summation I is equal to 0. Summation I is equal to 0 ಅಂದ್ರೆ summation ನೀವು ಪಾಸಿಟಿವ್ ವ್ಯಾಲ್ಯೂ ಅವರು ತಗೋಬಹುದು, ನೆಗೆಟಿವ್ ವ್ಯಾಲ್ಯೂ ಅವರು ತಗೋಬಹುದು. ಇಲ್ಲಿ ಬಂದಿದೆಯಲ್ಲ, ಪಾಸಿಟಿವ್ಸ್ ಇದೆ, ನೆಗೆಟಿವ್ಸ್ ಇದೆ. ಸೊ ಅಂದ್ರೆ ಡೈರೆಕ್ಷನ್ ಏನಿದೆ, ಕನ್ವೆನ್ಷನ್ ಏನಿದೆ, ಆ ಕನ್ವೆನ್ಷನ್ ಪ್ರಕಾರ ತಗೋಬೇಕು. ಕನ್ವೆನ್ಷನ್ ಏನ್ ಹೇಳುತ್ತೆ, ಕರೆಂಟ್ ಟುವರ್ಡ್ಸ್, ಯಾವುದು ಜಂಕ್ಷನ್ ಬರ್ತಾ ಇದೆ ಅದನ್ನ ಪಾಸಿಟಿವ್ ಅಂತ ತಗೊಳ್ಳಿ, ಯಾವುದು ಜಂಕ್ಷನ್ ಇಂದ ಹೊರಗಡೆ ಹೋಗ್ತಾ ಇದೆ ಅದನ್ನ ನೆಗೆಟಿವ್ ಅಂತ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ಅಕಾರ್ಡಿಂಗ್ ಟು ದಟ್ ಒನ್ ನಾವು ಪ್ರೂವ್ ಮಾಡಿದ್ವಿ. ಓಕೆನಾ? ಅರ್ಥ ಆಗ್ತೀಯೇನೋ? ನೆಕ್ಸ್ಟ್ ವಿ ಡಿಸ್ಕಸ್ ಅಬೌಟ್ ಹೌ ಟು ಫೈಂಡ್ ಔಟ್ ದ ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ಸರ್ಕ್ಯೂಟ್ by using current law, Kirchhoff current law. So now we will find out ಮಾಡೋದು, find the value of I in a given circuit. So first circuit consider ಮಾಡ್ತಾ ಇದೀನಿ. So this is the circuit. ಈ ತರ ಇದೆ ನಿಮಗೆ ಸರ್ಕ್ಯೂಟ್. This is the circuit. So here they given current values 15 ampere, and this one is 5 ampere. This one is 8 ampere. This one is 3 ampere. And we have to find out this one. I is equal to what? ಎಲ್ಲರೂ ಕೇಳಬಹುದು, ಬಟ್ ಇಲ್ಲಿ ಕೇಳ್ತಾ ಇದ್ದಾರೆ ಐ ವ್ಯಾಲ್ಯೂ ಏನು ಅನ್ನೋದನ್ನ ನೋಡಿ. ನೀವು ಮೈಂಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊಲ್ಯೂಷನ್ ಕನ್ಸಿಡರ್ ಮಾಡ್ಕೊಂಡ್ರೆ ನಾ, ಸೊ ಫಸ್ಟ್ 15 ಆಂಪಿಯರ್ ಕರೆಂಟ್, ಓಕೆನಾ, ಜಂಕ್ಷನ್ ಇದೆ. ಸೊ ಅದೇ ಡಯಾಗ್ರಾಮ್ ಮತ್ತೆ ಬರ್ಕೊಳ್ತೀನಿ. So this one is 15 ampere, this is 8 ampere, this one is ಗೊತ್ತಿಲ್ಲ, so ಇಲ್ಲಿ 5 ampere, this one high, find out ಮಾಡಬೇಕು, this is 3 ampere. Okay, now ಈಗ ಈ ಜಂಕ್ಷನ್ ಗೆ ಬರ್ತೀನಿ. ಎ ಜಂಕ್ಷನ್ ಅಂತ ಕನ್ಸಿಡರ್ ಮಾಡಿ. ನೋಡಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಜಂಕ್ಷನ್ ಎ ಬಂದಿದ್ದೀನಿ, ಇಲ್ಲಿ ಬಂದಿದ್ದೀನಿ ಅಂತ ತಗೊಳ್ತೀನಿ. ನಾವು ಕರೆಂಟ್ ಎಂಟರಿಂಗ್ ಹೌದಾನೆ, ಕರೆಂಟ್ ಎಂಟರಿಂಗ್ ಅಂತಂದ್ರೆ 15 ಆಂಪಿಯರ್ ಕರೆಂಟ್ ಎಂಟರ್ ಆಗ್ತಾ ಇದೆ. ಲಿವಿಂಗ್ ಫ್ರಮ್ ದ ಜಂಕ್ಷನ್ ಏನಾಗಿರ್ಬೇಕು, 15 ಆಗಿರ್ಬೇಕು. ಲಿವಿಂಗ್ ಫ್ರಮ್ ದ ಜಂಕ್ಷನ್ ಏನಾಗಿರ್ಬೇಕು, 15 ಆಗಿರ್ಬೇಕು. ಸೊ 8, ಓಕೆನಾ, 8ಗೆ ಇನ್ನು ಎಷ್ಟು ಕಡಿಮೆ ಇದೆ 15 ಆಗೋದಕ್ಕೆ? 7. So this is leaving from the junction 7 ampere. ಗೊತ್ತಾಗ್ತೀನಾ? ನೋಡಿ 15 ಆಂಪಿಯರ್ ಎಂಟರ್ ಆದ್ರೆ 15 ಆಂಪಿಯರ್ ಲೀವ್ ಆಗ್ತಾ ಇದೆ ಫ್ರಮ್ ದ ಜಂಕ್ಷನ್. ದೇರ್ ಇಸ್ ನೋ ಕರೆಂಟ್ ಪ್ರೆಸೆಂಟ್ ಅಟ್ ದಿಸ್ ಜಂಕ್ಷನ್. ನೆಕ್ಸ್ಟ್ ಇಲ್ಲಿ ಬರ್ತೀನಿ, 8 ಆಂಪಿಯರ್ ಕರೆಂಟ್ ಈ ಜಂಕ್ಷನ್ ಬಂದಿದೆ, ಓಕೆನಾ. ಇಲ್ಲಿಂದ ಎಷ್ಟು ಆಂಪಿಯರ್ ಕರೆಂಟ್ ಹೋಗಬೇಕು? 8 ಆಂಪಿಯರ್ ಕರೆಂಟ್ ಹೋಗಬೇಕು. ಸೊ ಆಲ್ರೆಡಿ 5 ಆಂಪಿಯರ್ ಕರೆಂಟ್ ಹೋಗಿದೆ. ಇನ್ನು ಉಳಿಯೋದೆಷ್ಟು? 3 ಆಂಪಿಯರ್ ಕರೆಂಟ್ ಲಿವಿಂಗ್ ಫ್ರಮ್ ದ ಜಂಕ್ಷನ್. ಗೊತ್ತಾಗ್ತೀಯಾ? 8 ಆಂಪಿಯರ್ ಕರೆಂಟ್ ಎಂಟರ್ ಆಗ್ತಾ ಇದೆ. ಸೊ 3 + 5 8 ಆಂಪಿಯರ್ ಕರೆಂಟ್ ಲೀವ್ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಬರ್ತೀನಿ. ಸೊ 7 ಆಂಪಿಯರ್ ಕರೆಂಟ್ ಏನಾಗ್ತಾ ಇದೆ? ಎಂಟರ್ ಆಗ್ತಾ ಇದೆ. 7 ಆಂಪಿಯರ್ ಕರೆಂಟ್ ಏನಾಗ್ತಾ ಇದೆ? ಎಂಟರ್ ಆಗ್ತಾ ಇದೆ. 3 ಆಂಪಿಯರ್ ಕರೆಂಟ್ ಎಂಟರ್ ಆಗ್ತಾ ಇದೆ. ಎರಡು ಎಂಟರ್ ಆಗ್ತಾ ಇದೆ. ಟೋಟಲ್ ಎಷ್ಟಾಗುತ್ತೆ? 10 ಆಂಪಿಯರ್ ಕರೆಂಟ್ ಆಗುತ್ತೆ. ಎರಡು ಎಂಟರ್ ಆದಾಗ ಏನಾಗುತ್ತೆ? ಟೋಟಲ್ ಕರೆಂಟ್ ಇಲ್ಲಿ 10 ಆಂಪಿಯರ್ ಆಗುತ್ತೆ. ಲಿವಿಂಗ್ ಫ್ರಮ್ ದ ಜಂಕ್ಷನ್ ಏನಾಗಿರ್ಬೇಕು?
10 ಆಂಪಿಯರ್ ಆಗಿರ್ಬೇಕು. ಗೊತ್ತಾಗ್ತೀಯನ? ನೆಕ್ಸ್ಟ್ ಈ ಪಾಯಿಂಟ್ ಬರ್ತೀನಿ. ಸೊ ಇಲ್ಲಿ 10 ಆಂಪಿಯರ್ ಕರೆಂಟ್ ಎಂಟರ್ ಆಗ್ತಾ ಇದೆ, 3 ಆಂಪಿಯರ್ ಕರೆಂಟ್ ಎಂಟರ್ ಆಗ್ತಾ ಇದೆ. 10 ಆಂಪಿಯರ್ ಕರೆಂಟ್ ಎಂಟರ್ ಆಗ್ತಾ ಇದೆ, 3 ಆಂಪಿಯರ್ ಕರೆಂಟ್ ಎಂಟರ್ ಆಗ್ತಾ ಇದೆ. ಟೋಟಲ್ ಕರೆಂಟ್ ಎಷ್ಟು? 13 ಆಂಪಿಯರ್. 13 ಆಂಪಿಯರ್ ಕರೆಂಟ್ ಏನಾಗಬೇಕು? ಈಗ ಲೀವ್ ಆಗಬೇಕು. ಸೊ ದಟ್ಸ್ ವೈ I is equal to 13 ampere. So this is the value of current in the circuit. ಅಂದ್ರೆ ಈ ಏನು I ವ್ಯಾಲ್ಯೂ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಆ I ವ್ಯಾಲ್ಯೂ ಆಗಿರುತ್ತೆ. ಅರ್ಥ ಆಗ್ತೀಯನ? ನೆಕ್ಸ್ಟ್ ಇನ್ನೊಂದು ಸರ್ಕ್ಯೂಟ್ ನ ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ ಒನ್ ಮೋರ್ ಸರ್ಕ್ಯೂಟ್ ನ ಡಿಸ್ಕಸ್ ಮಾಡ್ತೀನಿ. ಸೆಕೆಂಡ್ ಸರ್ಕ್ಯೂಟ್. So second one circuit. This is first one. Second one circuit consider ಮಾಡೋದಾದ್ರೆ ನೋಡಿ, ಸೆಕೆಂಡ್ one circuit ಈ ತರ ಇದೆ. ಸೊ ಇಲ್ಲಿ ನಿಮಗೆ 4 ಆಂಪಿಯರ್ ಕರೆಂಟ್ ಮತ್ತೆ 2 ಆಂಪಿಯರ್ ಕರೆಂಟ್ ಎಂಟರ್ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ 1 ಆಂಪಿಯರ್ ಕರೆಂಟ್ ಲೀವ್ ಆಗ್ತಾ ಇದೆ. ಇಲ್ಲಿ 2 ಆಂಪಿಯರ್ ಕರೆಂಟ್ ಲೀವ್ ಆಗ್ತಾ ಇದೆ. ಇಲ್ಲಿ ಎಷ್ಟು ಕರೆಂಟ್ ಎಂಟರ್ ಆಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಿದ್ದಾರೆ. ದಿಸ್ ಇಸ್ ದ ಕಾನ್ಸೆಪ್ಟ್. ನಾವು ಸೊಲ್ಯೂಷನ್ ನೋಡಿ, ಸೊಲ್ಯೂಷನ್ ನೀವು ಮೈಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು ಇದನ್ನ. ಸೊ ಈ ತರ ಇದೆ. ದಿಸ್ ಇಸ್ ದ ಡಯಾಗ್ರಾಮ್. ದಿಸ್ ಇಸ್ ದ ಸರ್ಕ್ಯೂಟ್. ಓಕೆನಾ? ನಾವು ಇಲ್ಲಿ 4 ಆಂಪಿಯರ್ ಕರೆಂಟ್ ಎಂಟರ್ ಆಗೋದು, ಇಲ್ಲಿ 2 ಆಂಪಿಯರ್, ಇಲ್ಲಿ 1 ಆಂಪಿಯರ್, ಇಲ್ಲಿ 2 ಆಂಪಿಯರ್ ಲೀವ್ ಆಗುತ್ತೆ. ಇಲ್ಲಿ ಎಷ್ಟು ಆಂಪಿಯರ್ ಕರೆಂಟ್ ಎಂಟರ್ ಆಗುತ್ತೆ ಅಂತ ಕೇಳ್ತಿದ್ದಾರೆ ನೋಡಿ. ಓಕೆ, ಈಗ ನಾವೇನ್ ಹೇಳ್ತೀವಿ? ಅಕಾರ್ಡಿಂಗ್ ಟು ಕಿರ್ಚಾಫ್ ಕರೆಂಟ್ ಲಾ, ಕರೆಂಟ್ ಎಂಟರಿಂಗ್ ಟು ದ ಜಂಕ್ಷನ್ ಈಸ್ ಈಕ್ವಲ್ ಟು ಕರೆಂಟ್ ಲೀವಿಂಗ್ ಫ್ರಮ್ ದ ಜಂಕ್ಷನ್. ದಿಸ್ ಇಸ್ ದ ಜಂಕ್ಷನ್. ಯಾಕಂದ್ರೆ ನಂಬರ್ ಆಫ್ ವೈರ್ಸ್ ಆರ್ ಕನೆಕ್ಟೆಡ್ ಅಟ್ ಒನ್ ಪಾಯಿಂಟ್. ಸೊ ಈ ಎರಡು ಜಂಕ್ಷನ್, ಈ ಎರಡು ವೈರ್ ಇಂದ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ? 2 ಪ್ಲಸ್ 4 ಟೋಟಲ್ 6 ಆಂಪಿಯರ್ ಕರೆಂಟ್ ಈ ಜಂಕ್ಷನ್ ಬರ್ತಾ ಇದೆ. ಇಲ್ಲಿಂದ ಈ ವೈರ್ ಅಲ್ಲಿ ಎಷ್ಟು ಕರೆಂಟ್ ಹೋಗ್ಬೇಕು? ಈಗ ಎಷ್ಟು? 6 ಆಂಪಿಯರ್ ಕರೆಂಟ್. ಓಕೆನಾ? ಲಿವಿಂಗ್ ಫ್ರಮ್ ದ ಜಂಕ್ಷನ್. ಕರೆಂಟ್ ಎಂಟರಿಂಗ್ ಟು ದ ಜಂಕ್ಷನ್ ಇಸ್ ಈಕ್ವಲ್ ಟು ಕರೆಂಟ್ ಲಿವಿಂಗ್ ಫ್ರಮ್ ದ ಜಂಕ್ಷನ್. ನೆಕ್ಸ್ಟ್ ಇಲ್ಲಿ ಬಂದು ಈ ಪಾಯಿಂಟ್ ಗೆ, ಈ ಪಾಯಿಂಟ್ ಗೆ 6 ಆಂಪಿಯರ್ ಕರೆಂಟ್ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? 6 ಆಂಪಿಯರ್ ಕರೆಂಟ್ ಈ ಜಂಕ್ಷನ್ ಬರ್ತಾ ಇದೆ. ಈ ಜಂಕ್ಷನ್ ಇಂದ ಎಷ್ಟು ಕರೆಂಟ್ ಹೋಗ್ತಾ ಇದೆ? 1 ಆಂಪಿಯರ್ ಕರೆಂಟ್ ಹೋಗ್ತಾ ಇದೆ. 6 ಆಂಪಿಯರ್ ಕರೆಂಟ್ ಇದೆ, ಅದರಲ್ಲಿ 1 ಆಂಪಿಯರ್ ಕರೆಂಟ್ ಹೋಗಿದೆ. ಇನ್ನು ಉಳಿಯೋದೆಷ್ಟು ಇಲ್ಲಿ? ಲಿವಿಂಗ್ ಫ್ರಮ್ ದ ಜಂಕ್ಷನ್ 5 ಆಂಪಿಯರ್. ಅರ್ಥ ಆಗ್ತೀಯೇನಾ? ಟೋಟಲ್ 6 ಆಂಪಿಯರ್ ಕರೆಂಟ್ ಹೋಗ್ಬೇಕಲ್ಲ. ಸೊ ದಟ್ಸ್ ವೈ 6 ಆಂಪಿಯರ್ ಕರೆಂಟ್ ಇಲ್ಲಿ 1 ಆಂಪಿಯರ್ ಹೋಗಿದೆ, ಇದರಲ್ಲಿ 5 ಆಂಪಿಯರ್ ಹೋಗುತ್ತೆ. ನೆಕ್ಸ್ಟ್ ಈ ಜಂಕ್ಷನ್ ಗೆ ಬರ್ತೀನಿ. ಈ ಜಂಕ್ಷನ್ ಗೆ ಬಂದಾಗ ಇಲ್ಲಿ 5 ಆಂಪಿಯರ್ ಕರೆಂಟ್ ಏನಾಗ್ತಾ ಇದೆ? 5 ಆಂಪಿಯರ್ ಕರೆಂಟ್ ಏನಾಗ್ತಾ ಇದೆ? ಬರ್ತಾ ಇದೆ ಜಂಕ್ಷನ್ ಗೆ. ಇಲ್ಲಿ 2 ಆಂಪಿಯರ್ ಕರೆಂಟ್ ಏನಾಗ್ತಾ ಇದೆ? ಹೋಗ್ತಾ ಇದೆ. ಓಕೆನಾ? ಇಲ್ಲಿ ಎಷ್ಟು ಕರೆಂಟ್ ಬರಬೇಕಾಗುತ್ತೆ? ಕರೆಂಟ್ ಎಂಟರಿಂಗ್ ಟು ದ ಜಂಕ್ಷನ್ ಇಸ್ ಈಕ್ವಲ್ ಟು ಕರೆಂಟ್ ಲಿವಿಂಗ್ ಫ್ರಮ್ ದ ಜಂಕ್ಷನ್ ಆಗಬೇಕು. ಕರೆಂಟ್ ಎಂಟರಿಂಗ್ ಟು ದ ಜಂಕ್ಷನ್ ಇಸ್ ಈಕ್ವಲ್ ಟು ಕರೆಂಟ್ ಲಿವಿಂಗ್ ಫ್ರಮ್ ದ ಜಂಕ್ಷನ್ ಆಗಬೇಕು. ಸೊ ಈಗ ಇವೆರಡು ಎಂಟರಿಂಗ್, ಇದು ಲಿವಿಂಗ್. ಈಗ ನೋಡಿ 5 ಆಂಪಿಯರ್ ಕರೆಂಟ್, ಇಲ್ಲಿ 2 ಆಂಪಿಯರ್ ಕರೆಂಟ್. ಇಲ್ಲಿ ಎಷ್ಟು ಕರೆಂಟ್? 5 ಆಂಪಿಯರ್ ಕರೆಂಟ್, ಇಲ್ಲಿ 2 ಆಂಪಿಯರ್ ಕರೆಂಟ್. ಓಕೆನಾ? ಸೊ ಈ 5 ಅಲ್ಲಿ 2 ಹೋಗಿದೆ ಆಲ್ರೆಡಿ. 5 ಅಲ್ಲಿ 2 ಹೋಗಿದೆ. ಎಷ್ಟು ಉಳಿಯುತ್ತೆ? 3 ಆಂಪಿಯರ್. ಓಕೆನಾ? ರೈಟ್. ಇಲ್ಲಿ ನೋಡಿ ಸಿಂಪಲ್. ಇದು 5 ಆಂಪಿಯರ್ ಕರೆಂಟ್. ಇಲ್ಲಿ ಬರ್ತಾ ಇರೋ ಕರೆಂಟ್ ಎಷ್ಟು ಅಂತ ಗೊತ್ತಿಲ್ಲ ನಮಗೆ. ಎಷ್ಟು ಹೋಗಿದೆ? 2 ಆಂಪಿಯರ್ ಕರೆಂಟ್ ಹೋಗಿದೆ. ಹೋಗೋ ಕರೆಂಟ್ ಎಷ್ಟಾಗಬೇಕು? 2 ಆಂಪಿಯರ್ ಆಗಬೇಕು. ಅಂದ್ರೆ 5 ಅಲ್ಲಿ 3 ಆಂಪಿಯರ್ ನ ಮೈನಸ್ 3 ಆಂಪಿಯರ್ ಕರೆಂಟ್ ಎಂಟರ್ ಆಯ್ತು ಅಂದ್ರೆ, ಮೈನಸ್ 3 ಆಂಪಿಯರ್ ಕರೆಂಟ್ ಎಂಟರ್ ಆಯ್ತು ಅಂದ್ರೆ ಇಲ್ಲಿ ಉಳಿಯೋದು ಎಷ್ಟಾಗುತ್ತೆ? 2 ಆಂಪಿಯರ್ ಕರೆಂಟ್. ನೋಡಿ 5 ಮೈನಸ್ 3, 2 ಆಂಪಿಯರ್ ಕರೆಂಟ್ will be leaving. ಗೊತ್ತಾಗ್ತೀಯೇನಾ? ಸೊ ದಿಸ್ ಇಸ್ ದ I ವ್ಯಾಲ್ಯೂ.
ಸೊ ಈ ತರ ನೀವೇನ್ ಮಾಡ್ಬೇಕು, ಮೈಂಡ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಬೈ ಯೂಸಿಂಗ್ ಕಿರ್ಚಾಫ್ ಕರೆಂಟ್ ಲಾ. ಓಕೆನಾ? ನೆಕ್ಸ್ಟ್ we move on to another law that we call it as Kirchhoff voltage law. Kirchhoff voltage law. Second law of Kirchhoff laws. Kirchhoff second law or Kirchhoff voltage law Kirchhoff voltage law or mesh or loop rule. Kirchhoff second law, Kirchhoff voltage law or mesh or loop rule. So in this law which suggested that about voltages ಅಂದ್ರೆ ಸರ್ಕ್ಯೂಟ್ ಅಲ್ಲಿರುವಂತ ವೋಲ್ಟೇಜ್ ನ ಫೈಂಡ್ ಔಟ್ ಮಾಡೋದಕ್ಕೆ ಅಥವಾ ಅನ್ನೋನ್ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡೋದಕ್ಕೆ ಈ ಲಾ ನ ಅಪ್ಲಿಕೇಬಲ್ ಮಾಡ್ತೀವಿ. ಸೊ ಅಕಾರ್ಡಿಂಗ್ ಟು ದಿಸ್ Kirchhoff second law, the algebraic sum of all the voltages that is ಯಾವ್ಯಾವಿದೆ ವೋಲ್ಟೇಜ್, ಟರ್ಮಿನಲ್ ವೋಲ್ಟೇಜ್ ಇದೆ ಮತ್ತೆ EMF ಇದೆ. ಸೊ the algebraic sum of all the voltages, that is the potential difference across all the elements ಅಂದ್ರೆ ರೆಸಿಸ್ಟರ್ ಆಗಿರ್ಬೋದು, ಕೆಪಾಸಿಟರ್ ಆಗಿರ್ಬೋದು ಅಥವಾ ಸೆಲ್ ಆಗಿರ್ಬೋದು, ಕೆಪಾಸಿಟರ್ ಮತ್ತೆ ರೆಸಿಸ್ಟರ್ ಅಥವಾ ಇಂಡಕ್ಟರ್ ಆಗಿರ್ಬೋದು. ಆಲ್ ದ ಎಲಿಮೆಂಟ್ಸ್ and EMFs of sources, EMF of all the sources in any closed circuit is 0. So this is the expression definition of which one? Kirchhoff second law. Kirchhoff second law is the algebraic sum of all the voltages, that is potential difference across all the elements and EMFs of all the sources in any closed circuit is 0. According to this one, summation V is nothing but potential difference across all the elements plus summation E and EMF of all the sources is equal to 0. So this can be written as summation V is equal to IR anta bariboda. IR means according to Ohm's law, V is equal to IR plus summation E is equal to 0. So this is about the Kirchhoff second law or Kirchhoff voltage law. So this voltage law na ingu baribodu KVL. So short form alli KVL antane ಹೇಳ್ತಾರೆ. Now what is meant by this mesh or loop? It is a path of an electric circuit, closed electric circuit. It is a path of electric circuit or closed electric circuit is known as mesh or loop anta ಹೇಳ್ತೀವಿ. Now so this is about the definition of Kirchhoff second law. Now ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಸರ್ಕ್ಯೂಟ್ ಇದೆ ಅಂತ ಕನ್ಸಿಡರ್ ಮಾಡ್ತಾ ಇದೀನಿ, ಜನರಲ್ ಆಗಿ ಕನ್ಸಿಡರ್ ಮಾಡ್ತೀನಿ. ದಿಸ್ ಇಸ್ ದ ಸರ್ಕ್ಯೂಟ್. ಸೊ ವಿಚ್ ಕನ್ಸಿಸ್ಟ್ ಆಫ್ ರೆಸಿಸ್ಟೆನ್ಸ್ ಅಂಡ್ ಸೆಲ್
and another resistor is in parallel, and one more branch will be there. So this is the resistance and this is cell. So ಈ ತರ ಇದೆ. ಇದನ್ನ ನಾವು ಸರ್ಕ್ಯೂಟ್ ನ ಸಾಲ್ವ್ ಮಾಡಬೇಕು. ನೋಡಿ, ಇದರಲ್ಲಿ ಕರೆಂಟ್, ದಿಸ್ ಇಸ್ ದ ಕರೆಂಟ್ I1 and this is resistance R1, this is cell E1. This is the resistance R3 ಅಂತ ತಗೊಳ್ತೀನಿ. This current will be I3. So this is the resistance R2, this is cell E2, the current will be I2. Okay na? So ಈಗ ನೀವೇನ್ ಮಾಡಬೇಕು, how to solve this circuit by using Kirchhoff second law or Kirchhoff voltage law. So that's why we need sign convention. So ಅದಕ್ಕೋಸ್ಕರ ನಮ್ಗೆ ಏನ್ ಬೇಕು, ಸೈನ್ ಕನ್ವೆನ್ಷನ್ಸ್ ಬೇಕಾಗುತ್ತೆ. ಸೈನ್ ಕನ್ವೆನ್ಷನ್ಸ್ ನಾವೇನ್ ಮಾಡಬೇಕು, ಫಸ್ಟ್ ಡಿಸ್ಕಸ್ ಮಾಡಬೇಕಾಗುತ್ತೆ. ಸೈನ್ ಕನ್ವೆನ್ಷನ್ ಯಾವ್ದಾವ್ದು ಇದ್ದಾಗ ಯಾವ ತರ ನಾವು ಸೈನ್ ಕನ್ವೆನ್ಷನ್ ತಗೋಬೇಕು ಅನ್ನೋದನ್ನ ನಾವೇನ್ ಮಾಡಬೇಕು, ಡಿಸ್ಕಸ್ ಮಾಡಬೇಕಾಗುತ್ತೆ. ಸೊ ದಟ್ಸ್ ವೈ ಸೈನ್ ಕನ್ವೆನ್ಷನ್ಸ್. ಸೈನ್ ಕನ್ವೆನ್ಷನ್ಸ್ ಸೈನ್ ಕನ್ವೆನ್ಷನ್ಸ್ ಸೊ ಈ ಸೈನ್ ಕನ್ವೆನ್ಷನ್ ಕರೆಕ್ಟ್ ನಿಮ್ಗೆ ಅರ್ಥ ಆಯ್ತು ಅಂತಂದ್ರೆ ನೀವು ಎಂತ ಸರ್ಕ್ಯೂಟ್ ಕೊಟ್ಟರು, ಯಾವುದೇ ಕಿರ್ಚಾಫ್ ಲಾ ಮೇಲೆ ಪ್ರಾಬ್ಲಮ್ಸ್ ಕೊಟ್ಟರು ಈಸಿಯಾಗಿ ಸಾಲ್ವ್ ಮಾಡಬಹುದು. ನೋಡಿ, ಸೈನ್ ಕನ್ವೆನ್ಷನ್ಸ್. ಸೊ ಫಸ್ಟ್ ಇದರಲ್ಲಿ 3 ಕೇಸ್ ಬರುತ್ತೆ. ಫಸ್ಟ್ ಕೇಸ್ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಕೇಸ್ 1. ಕೇಸ್ 1 ಇದು ಅಪ್ಲಿಕೇಬಲ್ ಫಾರ್ ರೆಸಿಸ್ಟರ್ಸ್. ಅಪ್ಲಿಕೇಬಲ್ ಫಾರ್ ರೆಸಿಸ್ಟರ್ಸ್. ನೋಡಿ, ನಾನು ಈ ತರ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಈ ಎಲ್ಲಾ ಸಿಚುವೇಶನ್, ಸೈನ್ ಕನ್ವೆನ್ಷನ್ಸ್ ಈ ಎಲ್ಲಾ ಸಿಚುವೇಶನ್ ನಲ್ಲೂ ಇದನ್ನ ನೆನ್ಪಿಟ್ಕೊಳ್ಳಿ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಟ್ರಾವರ್ಸ್ in the direction from A to B. Traverse in the direction from A to B. ಅಂದ್ರೆ ನಾವು ಟ್ರಾವೆಲ್ ಮಾಡ್ತಾ ಇರೋದು, ಅಂದ್ರೆ ಪಾತ್ ಅಲ್ಲಿ ಮೂವ್ ಆಗ್ತಾ ಇರೋದು ಯಾವ ಡೈರೆಕ್ಷನ್ ಅಲ್ಲಿ, ಫ್ರಮ್ A to B ಆಲ್ವೇಸ್. ಈ ಎಲ್ಲಾ ಸಿಚುವೇಶನ್ ಯಾವ್ದಾದ್ರು ಸಿಚುವೇಶನ್ ತಗೊಳ್ಳಿ, ಎಲ್ಲಾ ಸಿಚುವೇಶನ್ಗೂ ಏನಾಗಿರುತ್ತೆ, ನಾವು ಟ್ರಾವೆಲ್ ಮಾಡ್ತಾ ಇರೋ ಡೈರೆಕ್ಷನ್ ಏನು, ಫ್ರಮ್ A to B. ಇದನ್ನ ಕನ್ಸಿಡರ್ ಮಾಡಬೇಕು. ಸೊ ಇದರಲ್ಲಿ ಫಸ್ಟ್ ಕೇಸ್ ಬರುತ್ತೆ. ಫಸ್ಟ್ ಒನ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್, ಒಂದು ರೆಸಿಸ್ಟರ್ ಇದೆ and these two are the points A and B. Okay na? This is the direction of current. I1 anta consider ಮಾಡ್ತೀನಿ. Okay na? So this one can be taken as R1. Current ಏನಿದೆ, I1 ಇದೆ, resistance ಏನಿದೆ, R1 ಇದೆ. ನೋಡಿ, ಒಂದು ಕಾನ್ಸೆಪ್ಟ್ ನಿಮಗೆ ನೆನಪಿರಲಿ. ಕರೆಂಟ್ ಯಾವಾಗಲೂ ಯಾವ ಕಡೆಯಿಂದ ಯಾವ ಕಡೆ ಮೂವ್ ಆಗುತ್ತೆ, ಯಾವ ಪಾಯಿಂಟ್ ಇಂದ ಯಾವ ಪಾಯಿಂಟ್ ಮೂವ್ ಆಗುತ್ತೆ, ಹೈಯರ್ ಪೊಟೆನ್ಶಿಯಲ್ ಟು ಲೋಯರ್ ಪೊಟೆನ್ಶಿಯಲ್. ಓಕೆನಾ? ಹೈಯರ್ ಪೊಟೆನ್ಶಿಯಲ್ ಟು ಲೋಯರ್ ಪೊಟೆನ್ಶಿಯಲ್. ನೋಡಿ, ಈಗ ಈ ಸಿಚುವೇಶನ್ ಅಲ್ಲಿ ಹೈಯರ್ ಯಾವುದು, ಎ ಪಾಯಿಂಟ್. ಯಾಕಂದ್ರೆ ಹೈಯರ್ ಇಂದ ಲೋಯರ್ ಕಡೆ ಹೋಗ್ತಾ ಇರೋದು ಕರೆಂಟ್. ಸೊ ಇದು ಹೈಯರ್, ಇದು ಲೋಯರ್. ಓಕೆನಾ? ಸೊ ಈಗ ಈ ಹೈಯರ್ ಟು ಲೋಯರ್ ಹೋಗ್ಬೇಕಾದ್ರೆ ಇಲ್ಲಿ ಏನಾಗಬೇಕು, ಹೈಯರ್ ಇಂದ ಲೋಯರ್ ಆಗ್ಬೇಕು ಅಂದ್ರೆ ಪೊಟೆನ್ಶಿಯಲ್ ವಿಲ್ ಬಿ ಡ್ರಾಪ್, ಕಡಿಮೆ ಆಗ್ಬೇಕು. ಕಡಿಮೆ ಆಗ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಕನ್ಸಿಡರ್ ಮೈನಸ್ I1 R1. ಓಕೆನಾ? V becomes minus I1 R1. ಗೊತ್ತಾಗ್ತೀಯಾ ನಾನು ಯಾಕೆ ತಗೊಳ್ತಾ ಇದ್ದೀನಿ? V is equal to minus I1 R1. ನೀವು ಬೇಕಿದ್ರೆ ಇಲ್ಲಿ ಸಿಚುವೇಶನ್ ಇದು ಯಾಕೆ ಬರ್ಕೋಬೇಕು ಅಂತಂದ್ರೆ ನೋಡಿ, VA, ಓಕೆನಾ, VA ಇದು ಪೊಟೆನ್ಶಿಯಲ್ I1 R1 ಮೈನಸ್ I1 R1 ಇಸ್ ಈಕ್ವಲ್ ಟು VB ಆಗುತ್ತೆ. ಕರೆಕ್ಟಾ? ಈ ಪೊಟೆನ್ಶಿಯಲ್ ಡ್ರಾಪ್ ಆಗಿದ್ದಕ್ಕೆ ತಾನೇ ಲೋಯರ್ ಆಗೋದಿದು. ಓಕೆನಾ? ಸೊ ಇಲ್ಲಿ ಏನ್ ತಗೊಂಡಿದ್ವಿ ನಾವು, ಮೈನಸ್ I1 R1, ಅದಕ್ಕೆ V is equal to minus I1 R1. ಓಕೆನಾ? ನೆಕ್ಸ್ಟ್ ಇದೇ ಇದರಲ್ಲೇ ಸೆಕೆಂಡ್ ಕೇಸ್ ತಗೊಳ್ತೀನಿ. ಸೆಕೆಂಡ್ ಕೇಸ್, ಈಗ ದಿಸ್ ಇಸ್ ದ ರೆಸಿಸ್ಟರ್. ಓಕೆನಾ? ದಿಸ್ ಕ್ಯಾನ್ ಬಿ ಟೇಕನ್ ಆಸ್ R2. ಕರೆಂಟು I2. ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡ್ತಾ ಇದ್ದೀನಿ.
ಎ ಬಿ. ಅರ್ಥ ಆಗ್ತೇನಾ? ಈಗ ಹೇಳಿ, ನಾವೀಗ ಯಾವ ಕಡೆಯಿಂದ ಯಾವ ಕಡೆಗೆ ಮೂವ್ ಆಗ್ತಾ ಇರೋದು ಏನು ಚೇಂಜ್ ಆಗಲ್ಲ. ಟ್ರಾನ್ಸ್ಫರ್ಸ್ ಇನ್ ದ ಡೈರೆಕ್ಷನ್ ಫ್ರಮ್ ಎ ಟು ಬಿ. ಇದೇ ಡೈರೆಕ್ಷನ್ ಅಲ್ಲೇ ನಾವು ಮೂವ್ ಆಗ್ತಾ ಇರೋದು. ಏನು, ಎ ಟು ಬಿ ಡೈರೆಕ್ಷನ್ ಅಲ್ಲೇ ಮೂವ್ ಆಗ್ತಾ ಇದೀವಿ. ಓಕೆನಾ? ಸೊ ಮೂವ್ ಆಗ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ತಾ ಇರೋದೇನು, ಕರೆಂಟ್ ಏನಾಗ್ತಾ ಇದೆ. ಈಗ ಎ ಅನ್ನೋದು ಏನಾಗಿದೆ, ಬಿ ಅನ್ನೋದು ಏನಾಗಿದೆ, ಇವನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ನೋಡಿ, ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ ಅಂದ್ರೆ ವಿ ಬಿ ಇಸ್ ಗ್ರೇಟರ್. ಓಕೆನಾ? ವಿ ಬಿ ಇಸ್ ಗ್ರೇಟರ್ ದ್ಯಾನ್ ವಿ ಎ. ವಿ ಬಿ ಇಸ್ ಗ್ರೇಟರ್ ದ್ಯಾನ್ ವಿ ಎ. ಸೊ ಈಗ ಈ ಸಿಚುವೇಶನ್ ಅಲ್ಲಿ ಈ ಡೈರೆಕ್ಷನ್ ನಲ್ಲಿ ಕರೆಂಟ್ ಬರ್ತಾ ಇದೆ, ನಾವು ಈ ಡೈರೆಕ್ಷನ್ ನಲ್ಲಿ ಹೋಗ್ತಾ ಇದೀವಿ. ಅಂದ್ರೆ ಇದು ಲೋಯರ್, ಇದು ಹೈಯರ್. ಹೋಗ್ಬೇಕಾದ್ರೆ ಏನಾಗುತ್ತೆ, ಪೊಟೆನ್ಶಿಯಲ್ ಗೇನ್ ಆಗ್ತಾ ಹೋಗುತ್ತೆ. ಅಂದ್ರೆ ಎ ಟು ಬಿ ಹೋಗ್ಬೇಕಾದ್ರೆ ಬಿ ನಲ್ಲಿ ಏನಾಗುತ್ತೆ, ಗೇನ್ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಈಗ ಏನ್ ಮಾಡ್ಬೇಕು, ವಿ ಎ ಅಥವಾ ಇದನ್ನ ಹಿಂಗೂ ಬರೀರಿ, ವಿ ಇಸ್ ಈಕ್ವಲ್ ಟು ಪ್ಲಸ್ ಐ ಟು ಆರ್ ಟು. ಅಂದ್ರೆ ವಿ ಎ ಪ್ಲಸ್ ಐ ಟು ಆರ್ ಟು ಇಸ್ ಈಕ್ವಲ್ ಟು ವಿ ಬಿ ತಾನೆ. ಗೊತ್ತಾಗ್ತೀಯ ಸಿಚುವೇಶನ್ ಹೆಂಗಿದೆ ಅಂತ. ಎ ಇಸ್ ಲೆಸ್ ದ್ಯಾನ್ ಬಿ. ನಾವ್ ಯಾಕಂದ್ರೆ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೀವಿ. ಈಗ ಎ ಇಂದ ಬಿ ಹೋಗ್ಬೇಕಾದ್ರೆ ಪೊಟೆನ್ಶಿಯಲ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದ್ರೆ ಆಡ್ ಅಪ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಕೇಸ್ 1 ಇನ್ ಕೇಸ್ ಆಫ್ ರೆಸಿಸ್ಟರ್. ಓಕೆನಾ? ನೆಕ್ಸ್ಟ್ ಈ ಸರ್ಕ್ಯೂಟ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ ಆಮೇಲೆ. ಇವನ್ನ ನಾವು ಸೈನ್ ಕನ್ವೆನ್ಷನ್ ಗೊತ್ತಾಗ್ಬೇಕಲ್ಲ. ಸೊ ಅವೆಲ್ಲ ಗೊತ್ತಾದ್ಮೇಲೆ ನಾವು ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡಬಹುದು. ನೆಕ್ಸ್ಟ್ ಕೇಸ್ 2. ಸೊ ಕೇಸ್ 2 ಫಾರ್ ಸೆಲ್ಸ್. ಒಂದು ವೇಳೆ ನೀವು ಹೋಗೋ ದಾರಿನಲ್ಲಿ ಸೆಲ್ಸ್ ಇತ್ತು ಅಂತಂದ್ರೆ, ನೀವು ಹೋಗೋ ಪಾತ್ ಅಲ್ಲಿ ಸೆಲ್ ಇತ್ತು ಅಂದ್ರೆ, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಪಾತ್ ಅಲ್ಲಿ ಸೆಲ್ ಇತ್ತು ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಅವಾಗ ಯಾವ ತರ ತಗೋಬೇಕು ನೋಡಿ. ಇಲ್ಲೂ ಅಷ್ಟೇ ಸೈನ್ ಕನ್ವೆನ್ಷನ್ಸ್ ಟ್ರಾವರ್ಸ್ ಇನ್ ದ ಡೈರೆಕ್ಷನ್ ಎ ಟು ಬಿ ನೇ ಕನ್ಸಿಡರ್ ಮಾಡ್ತಾ ಇದೀನಿ. ಎ ಇಂದ ಬಿ ಕಡೆ ಹೋಗ್ತಾ ಇದೆ. ಓಕೆನಾ? ನಾವು ಈಗ ಎ ಇಂದ ಬಿ ಕಡೆ ಹೋಗ್ತಾ ಇದೆ. ಸೊ ದಿಸ್ ಇಸ್ ಪಾಸಿಟಿವ್, ದಿಸ್ ಒನ್ ಇಸ್ ನೆಗೆಟಿವ್. ದಿಸ್ ಇಸ್ ಎ, ದಿಸ್ ಇಸ್ ಬಿ. ನಾವು ಯಾವ ಕಡೆಯಿಂದ ಯಾವ ಕಡೆ ಹೋಗ್ತಿರೋದು, ಎ ಟು ಬಿ. ನಾವು ಹೋಗ್ತಿರೋ ಡೈರೆಕ್ಷನ್ ಏನು, ಎ ಟು ಬಿ. ದಿಸ್ ಇಸ್ ಪಾಸಿಟಿವ್, ದಿಸ್ ಇಸ್ ನೆಗೆಟಿವ್. ಓಕೆನಾ? ಈಗ ಯಾವ್ದ್ರದ್ದು ಪೊಟೆನ್ಶಿಯಲ್ ಜಾಸ್ತಿ, ಎ ದ ಅಥವಾ ಬಿ ದ? ಎ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಒನ್, ಸೊ ದಟ್ಸ್ ವೈ ಎದು ಪೊಟೆನ್ಶಿಯಲ್ ಜಾಸ್ತಿ ಇದೆ. ಯಾವ್ದು ಪೊಟೆನ್ಶಿಯಲ್ ಜಾಸ್ತಿ ಇದೆ? ಓಕೆನಾ? ಪೊಟೆನ್ಶಿಯಲ್ ಜಾಸ್ತಿ ಇದೆ. ನಾವು ಡೈರೆಕ್ಷನ್ ಯಾವ ಡೈರೆಕ್ಷನ್ ಹೋಗ್ತಿರೋದು, ಪೊಟೆನ್ಶಿಯಲ್ ಹೈಯರ್ ಪೊಟೆನ್ಶಿಯಲ್ ಇಂದ ಲೋಯರ್ ಪೊಟೆನ್ಶಿಯಲ್ ಕಡೆಗೆ, ಹೈಯರ್ ಪೊಟೆನ್ಶಿಯಲ್ ಇಂದ ಲೋಯರ್ ಪೊಟೆನ್ಶಿಯಲ್ ಕಡೆಗೆ. ಇಲ್ಲೇನಾಗುತ್ತೆ, ಪೊಟೆನ್ಶಿಯಲ್ ವಿಲ್ ಬಿ ಡ್ರಾಪ್. ಪೊಟೆನ್ಶಿಯಲ್ ಏನಾಗುತ್ತೆ, ಡ್ರಾಪ್ ಆಗುತ್ತೆ. ಸೊ ದಟ್ಸ್ ವೈ E can be taken as, ಅಥವಾ E1 can be taken as, E1 can be taken as minus E1. E1 ಏನಂತ ತಗೋಬೇಕು ಇಲ್ಲಿ, ಮೈನಸ್ E1 ಅಂತ ತಗೋಬೇಕು. ಯಾಕೆಂದ್ರೆ ನೋಡಿ, VA ಇದ್ರದ್ದು ಹೈಯರ್ ಪೊಟೆನ್ಶಿಯಲ್, ಇದು ಲೋಯರ್, ಕಡಿಮೆ ಆಗಬೇಕು ಅಂದ್ರೆ ಮೈನಸ್ E1 ಇಸ್ ಈಕ್ವಲ್ ಟು VB ಆಗುತ್ತೆ. ಸೊ ದಟ್ಸ್ ವೈ ಏನಂತ ತಗೋಬೇಕು, ಈ ಸಿಚುವೇಶನ್ ಅಲ್ಲಿ ಪಾಸಿಟಿವ್ ಟು ನೆಗೆಟಿವ್ ಹೋಗ್ತಾ ಇದೀವಿ ಅಂತಂದ್ರೆ ಮೈನಸ್ ಅಂತ ತಗೋಬೇಕು ಸೆಲ್ ವ್ಯಾಲ್ಯೂ. ನೆಕ್ಸ್ಟ್ ಅದೇ ತರ ಇದು ಫಸ್ಟ್ ಕೇಸ್ ಅಂದ್ರೆ ಸೆಕೆಂಡ್ ಕೇಸ್ ತಗೊಳ್ತೀನಿ. ಸೆಕೆಂಡ್ ಕೇಸ್ ಅಲ್ಲಿ ಸೆಕೆಂಡ್ ಕೇಸ್ ಎ, ದಿಸ್ ಇಸ್ ನೆಗೆಟಿವ್ ಟರ್ಮಿನಲ್, ದಿಸ್ ಒನ್ ಇಸ್ ಪಾಸಿಟಿವ್ ಟರ್ಮಿನಲ್ ಪಿ. ಓಕೆನಾ? ಸೊ ದಿಸ್ ಇಸ್ ಮೈನಸ್, ದಿಸ್ ಇಸ್ ಪ್ಲಸ್. ಈಗ ಇಲ್ಲಿ ನೋಡಿ, ನಾವು ಟ್ರಾವರ್ಸ್ ಮಾಡ್ತಿರೋದು ಈ ಡೈರೆಕ್ಷನ್ ಅಲ್ಲಿ ಎ ಟು ಬಿ ನೇ. ಓಕೆನಾ? ಬಟ್ ಇಲ್ಲೇನಾಗಿದೆ, ಬಿ ದು ಪೊಟೆನ್ಶಿಯಲ್ ಏನಾಗಿದೆ, ಜಾಸ್ತಿ ಇದೆ ಆಸ್ ಕಂಪೇರ್ ಟು ಎ. ಇದನ್ನ E2 ಅಂತ ತಗೊಳ್ತೀನಿ. ಓಕೆನಾ? ಸೊ ಎದು ಪೊಟೆನ್ಶಿಯಲ್ ಏನಾಗಿದೆ, ಕಡಿಮೆ ಇದೆ ಆಸ್ ಕಂಪೇರ್ ಟು ಬಿ. ಸೊ ದಟ್ಸ್ ವೈ ನೀವೇನಂತ ಬರೀಬೇಕೀಗ, ವಿ ಎ. ಓಕೆನಾ? ವಿ ಎ ಪ್ಲಸ್ E2 ಇವೆರಡು ಕಂಬೈನ್ ಆದ್ಮೇಲೆ ಗ್ರೇಟರ್ ಆಗ್ತಾ ಇರೋದು, ದಟ್ ಇಸ್ ಈಕ್ವಲ್ ಟು VB ಆಗುತ್ತೆ. ಸೊ ದಟ್ಸ್ ವೈ E2 can be taken as plus E2. ಅರ್ಥ ಆಗ್ತೀಯಾ? E2 can be taken as plus E2.
ನೋಡಿ, ರೆಸಿಸ್ಟರ್ ಕೇಸಲ್ಲಿ ಕರೆಂಟ್ ಡೈರೆಕ್ಷನ್ ನಲ್ಲಿ ನಾವು ಹೋಗ್ತಾ ಇದೀವಿ ಅಂದ್ರೆ ನೆಗೆಟಿವ್ ತಗೋಬೇಕು. ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ನಾವು ಟ್ರಾವರ್ಸ್ ಮಾಡ್ತಿದೀವಿ ಅಂದ್ರೆ ಏನು, ನೆಗೆಟಿವ್ ತಗೋಬೇಕು. ಅದೇ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಕರೆಂಟ್ ಹೋಗ್ತಾ ಇದೀವಿ ಅಂತಂದ್ರೆ ಏನ್ ತಗೋಬೇಕು, ಪಾಸಿಟಿವ್ ತಗೋಬೇಕು. ನೆಕ್ಸ್ಟ್ ಇಲ್ಲಿ ಪಾಸಿಟಿವ್ ಟು ನೆಗೆಟಿವ್ ಹೋಗ್ತಾ ಇದೀವಿ ಅಂದ್ರೆ ನೆಗೆಟಿವ್ ತಗೋಬೇಕು. ಇಲ್ಲಿ ನೆಗೆಟಿವ್ ಟು ಪಾಸಿಟಿವ್ ಹೋಗ್ತಾ ಇದೀವಿ ಅಂದ್ರೆ ಪಾಸಿಟಿವ್ ತಗೋಬೇಕು. ನೆಕ್ಸ್ಟ್ ಕೇಸ್ 3 ಫಾರ್ ಕೆಪಾಸಿಟರ್ಸ್. ಕೇಸ್ 3 ಫಾರ್ ಕೆಪಾಸಿಟರ್ ಬಂದ್ರೆ ಒಂದ್ ವೇಳೆ, ಸೊ ಕೇಸ್ 3 ನಲ್ಲಿ ಫಸ್ಟ್ ಒನ್ ಕೇಸ್, this is A and which is connected to capacitor. This is not a battery, capacitor, equal lines ಇದೆ. So this is B. ನೋಡಿ, A ಇಂದ B ಕಡೆ ಮೂವ್ ಆಗ್ತಾ ಇದೆ. ಈಗ ಇದನ್ನು ನಾನು ಪಾಸಿಟಿವ್ ಪ್ಲೇಟ್ ಅಂತ ತಗೊಳ್ತೀನಿ, Q ಅಥವಾ Q1 ಅಂತ ತಗೊಳ್ತೀನಿ. ಇದು ಮೈನಸ್ Q1. ಗೊತ್ತಾಗ್ತೀಯನ? ಕೆಪಾಸಿಟರ್ ಅಲ್ಲಿ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಇರುತ್ತೆ. ಸೊ ಈಗ ಇದು ಪ್ಲಸ್ Q1, ಇದು ಮೈನಸ್ Q1. ಈಗ ನಾವು ಟ್ರಾವರ್ಸ್ ಮಾಡ್ತಿರೋದು, ನಾವು ಯಾವ ಕಡೆ ಮೂವ್ ಆಗ್ತಾ ಇದೀವಿ, ಫ್ರಮ್ A ಟು B. ನೋಡಿ, ಯಾವುದು ಪಾಸಿಟಿವ್ ಇದೆ ಅದರ ಪೊಟೆನ್ಶಿಯಲ್ ಜಾಸ್ತಿ ಇರುತ್ತೆ ದ್ಯಾನ್ ನೆಗೆಟಿವ್ ಟರ್ಮಿನಲ್. ಸೊ ದಟ್ಸ್ ವೈ ಈಗ ಹೇಳಿ ಯಾವ್ದು ಪೊಟೆನ್ಶಿಯಲ್ ಜಾಸ್ತಿ ಇದೆ, VA ದ್ಯಾನ್ VB. ಸೊ ದಟ್ಸ್ ವೈ ಇದನ್ನ ಹಿಂಗೂ ಬರೀಬಹುದು, VA. ಈಗ ನಾವು ಮೂವ್ ಆಗ್ತಾ ಇರೋದು ಯಾವ ಕಡೆಗೆ, A ಟು B ಅಂದ್ರೆ ಹೈಯರ್ ಟು ಲೋಯರ್ ಹೋಗ್ತಾ ಇದೆ, ಕಡಿಮೆ ಆಗ್ಬೇಕಲ್ಲ, ಮೈನಸ್ Q1 by C1. C is equal to Q by V. V is equal to Q by C. ಬರೀಬೋದಲ್ಲ, is equal to VB. ಹೌದಾನೆ? ಅಂದ್ರೆ ಇದನ್ನ ಏನಂತ ತಗೋಬೇಕೀಗ, ಏನಂತ ತಗೋಬೇಕು, ಪೊಟೆನ್ಶಿಯಲ್ V is equal to minus Q1 by C1 ಅಂತ ತಗೋಬೇಕಾಗುತ್ತೆ, ಅಥವಾ Q by C ಅಂತ ತಗೋಬೇಕಾಗುತ್ತೆ, ಮೈನಸ್. ಗೊತ್ತಾಗ್ತೀಯಾ ಯಾವ ತರ ಕನ್ಸಿಡರ್ ಮಾಡ್ತಾ ಇದೀವಿ? ಇದು ನಿಮಗೆ ಸೈನ್ ಕನ್ವೆನ್ಷನ್ ಒಂದು ಅರ್ಥ ಆಯ್ತು ಅಂದ್ರೆ ಈಸಿಯಾಗಿ ಯಾವುದೇ ಸರ್ಕ್ಯೂಟ್ ಕೊಟ್ಟರು ಸಿಂಪ್ಲಿಫೈ ಮಾಡ್ತೀರ. ನೆಕ್ಸ್ಟ್ ಇದರಲ್ಲೇ ಸೆಕೆಂಡ್ ಕೇಸ್ ಬರುತ್ತೆ. ಸೆಕೆಂಡ್ ಕೇಸ್, ಸೊ ದಿಸ್ ಇಸ್ A and this one is B. ಸೊ ಇಲ್ಲಿ ಇದನ್ನ ಮೈನಸ್ Q ತಗೊಳ್ತೀನಿ, Q2 ಅಂತ, ಇದನ್ನ ಪ್ಲಸ್ Q2 ಅಂತ ತಗೊಳ್ತೀನಿ. ಓಕೆನಾ? ದೆನ್ ಈಗ ಸಿಚುವೇಶನ್ ಅಲ್ಲಿ ಏನಾಗುತ್ತೆ, VA ಇದು ಹೈಯರ್, ನಾವೀಗ A ಟು B ಹೋಗ್ತಾ ಇರೋದ್ರಿಂದ ಈಗ ಹೈಯರ್ ಅಲ್ಲ, ಸೊ ಇನ್ಕ್ರೀಸ್ ಆಗುತ್ತೆ, ಪ್ಲಸ್ Q2 by C2 is equal to VB ಆಗುತ್ತೆ. ಅಂದ್ರೆ V is equal to ಏನ್ ತಗೋಬೇಕಿಲ್ಲಿ, Q2 by C2 ಪ್ಲಸ್ Q2 by C2 ಅಂತ ತಗೋಬೇಕಾಗುತ್ತೆ. ಗೊತ್ತಾಗ್ತೀಯನ? ಅರ್ಥ ಆಗಿದೆನಾ? ನೋಡಿ, ಕರೆಂಟ್ ಡೈರೆಕ್ಷನ್ ನಲ್ಲಿ ನಾವು ಟ್ರಾವರ್ಸ್ ಮಾಡ್ತಾ ಇದೀವಿ ಅಂದ್ರೆ ನೆಗೆಟಿವ್ ತಗೋಬೇಕು. ಕರೆಂಟ್ ಗೆ ಆಪೋಸಿಟ್ ಆಗಿ ಟ್ರಾವರ್ಸ್ ಮಾಡ್ತಾ ಇದೀವಿ ಅಂದ್ರೆ ಪಾಸಿಟಿವ್ ತಗೋಬೇಕು. ಪಾಸಿಟಿವ್ ಟು ನೆಗೆಟಿವ್ ಹೋಗ್ತಾ ಇದೀವಿ ಅಂದ್ರೆ ನೆಗೆಟಿವ್ ತಗೋಬೇಕು. ನೆಗೆಟಿವ್ ಟು ಪಾಸಿಟಿವ್ ಅಂದ್ರೆ ಹೈಯರ್ ಟು ಲೋಯರ್ ಹೋಗ್ತಾ ಇದೀವಿ ಅಂದ್ರೆ ನೆಗೆಟಿವ್. ಲೋಯರ್ ಟು ಹೈಯರ್ ಹೋಗ್ತಾ ಇದೀವಿ ಅಂದ್ರೆ ಪಾಸಿಟಿವ್. ನೆಕ್ಸ್ಟ್ ಇಲ್ಲೂ ಅಷ್ಟೇ, ಹೈಯರ್ ಟು ಲೋಯರ್ ಹೋಗ್ತಾ ಇದೀವಿ ಅಂದ್ರೆ ನೆಗೆಟಿವ್, ಲೋಯರ್ ಟು ಹೈಯರ್ ಹೋಗ್ತಾ ಇದೀವಿ ಅಂದ್ರೆ ಪಾಸಿಟಿವ್. ಕಾನ್ಸೆಪ್ಟ್ ಅರ್ಥ ಆಗ್ತೀಯಾ? ಸೊ ದಿಸ್ ಇಸ್ ದ ಸೈನ್ ಕನ್ವೆನ್ಷನ್ಸ್ ಫಾರ್ ಕಿರ್ಚಾಫ್ ಸೆಕೆಂಡ್ ಲಾ. ಅಂದ್ರೆ ಕಿರ್ಚಾಫ್ ಲಾನ ನಾವು ಸೆಕೆಂಡ್ ಲಾನ ನಾವು ಸ್ಟಡಿ ಮಾಡಬೇಕು ಅಂದ್ರೆ ವಿ ನೀಡ್ ದಿಸ್ ಸೈನ್ ಕನ್ವೆನ್ಷನ್ಸ್. ಓಕೆನಾ? ಇನ್ ನೆಕ್ಸ್ಟ್ ವಿಡಿಯೋ we discuss about Kirchhoff voltage law proof and some other problems and difference between Kirchhoff voltage law and current law. So thank you for watching. Thank you.